ಸಿಂಹರಾಶಿ ವ್ಯಾಪಾರದಲ್ಲಿ ನಷ್ಟವಾಗ್ತಕ್ಕಂತಹ ಸೂಚನೆ ಇದೆ. ನಷ್ಟ ಅಂತಂದ್ರೆ ನಿಮ್ಮ ಶಕ್ತಿಗೂ ಮೀರಿ ಹಣ ಹೂಡಿಕೆಯನ್ನ ಮಾಡಿ ಯಾವುದೋ ವ್ಯವಹಾರವನ್ನು ಇವತ್ತು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅದರಲ್ಲಿ ನಿರೀಕ್ಷೆ ಮಾಡಿದಂತಹ ಆದಾಯವಾಗಲಿ ಲಾಭವಾಗಲಿ ನಿಮಗೆ ಸಿಗದೇ ಇರತಕ್ಕಂಥದ್ದು, ಮಾನಸಿಕವಾಗಿಯೂ ಹಿಂಸೆ, ಜೊತೆಗೆ ಒಂದು ರೀತಿಯ ಆತಂಕ. ಅಷ್ಟೊಂದು ಹಣವನ್ನ ಹಾಕಿ ಸುರಿದು ನಾವು ಏನನ್ನೂ ಕೂಡ ನಿರೀಕ್ಷೆ ಮಾಡೋಕ್ಕಾಗ್ತಾ ಇಲ್ವಲ್ಲ, ಪರಿಸ್ಥಿತಿ ಆಗಿದೆಯಲ್ಲ ಅಂತ ಹೇಳಿ ಭಯ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗುವಂಥದ್ದು ಇದು ಸಹಜ. ಆದರೆ ನಿಮಗೆ ಅದರಿಂದ ಆಗ್ತಕ್ಕಂತಹ ತೊಂದರೆಗಳು ಏನು ಅನ್ನುವಂಥದ್ದನ್ನು ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾಗುತ್ತೆ. ಅದರಿಂದ ಸರ್ಕಾರದಿಂದ ಆಗ್ತಕ್ಕಂತಹ ಕೆಲವು ರೀತಿ ನಿಯಮಗಳು ಎಲ್ಲವೂ ಕೂಡ ನಿಮ್ಮ ವ್ಯವಹಾರಕ್ಕೆ, ವೈಯಕ್ತಿಕವಾದಂತಹ ಕೆಲವು ವಿಚಾರಕ್ಕೆ ತೊಂದರೆಯಾಗುತ್ತೆ ಅಂತ ಅರ್ಥ. ಮನೆಯ ವಾತಾವರಣವೂ ಕೂಡ ಪ್ರತಿಕೂಲವಾಗಿರುತ್ತೆ, ನಿಮಗೆ ಅನುಕೂಲಕರವಾಗಿ ಏನೂ ಇರುವುದಿಲ್ಲ. ಮನೆಯಲ್ಲಿ ಯಾರ ಸಹಕಾರ ಸಹಾಯ ಇವ್ಯಾವುದೂ ಕೂಡ ಸಿಕ್ಕತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ನೀವಿರಬಾರದು. ಮನೆಯಲ್ಲೂ ಕೂಡ ಆ ರೀತಿಯ ಭಿನ್ನಾಭಿಪ್ರಾಯಗಳು ಎದ್ದು ಕಾಣ್ತಾ ಇರುತ್ತೆ ಅಂತ ಅರ್ಥ. ಅನಗತ್ಯವಾದಂತಹ ವಿಚಾರಗಳಿಂದ ದೂರ ಇದ್ರೆ ಸ್ವಲ್ಪ ಮಟ್ಟಿಗಾದರೂ ಮನಃಶಾಂತಿ ಸಿಕ್ಕಬಹುದು. ಇಲ್ಲದೆ ಇದ್ರೆ ಇನ್ನಷ್ಟು ಮನಸ್ಸು ಉದ್ವಿಗ್ನವಾಗ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ ಅಂತ ಅರ್ಥ. ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯಾಗುತ್ತೆ. ಅದನ್ನು ಸರಿಪಡಿಸ್ಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಹೆಚ್ಚಾಗಿರಲಿ. ಹೊಸ ಕೆಲಸವನ್ನ ಆರಂಭ ಮಾಡಿದರೆ ತೊಂದರೆಯಾಗುತ್ತೆ. ಅದರಿಂದ ಯಾವ ವಿಚಾರಕ್ಕೂ ಕೂಡ ಈ ದಿವಸ ಹೋಗುವಂಥದ್ದು ಒಳ್ಳೆಯದಲ್ಲ ಅಂತ ಅರ್ಥ. ಮೃತ್ಯುಂಜಯನ ಪ್ರಾರ್ಥನೆಯನ್ನು ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಈ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಆತುರವಾಗಿ ಕೆಲಸ ಮಾಡೋದ್ರಿಂದ ಕೆಲಸ ಹಾಳಾಗಬಹುದು, ಅಥವಾ ಆ ಕೆಲಸದ ಗುಣಮಟ್ಟ ತುಂಬಾ ಕಳಪೆ ಅಂತ ಹೇಳಿ ಅನ್ನಿಸ್ಕೊಳ್ಬಹುದು. ಸ್ವಲ್ಪ ನಿಧಾನವಾಗಿ ಆ ಕೆಲಸವನ್ನು ಮಾಡಿ ಪೂರೈಸಿ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಯಾಣ ಮಾಡುವಂತಹ ಸೂಚನೆಗಳಿದೆ. ಅದು ನಿಮಗೆ ಇಷ್ಟ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ವ್ಯಾಪಾರದ ದೃಷ್ಟಿಯಿಂದ ಪ್ರಯಾಣವನ್ನ ಮಾಡಲೇಬೇಕಾದಂತಹದ್ದು. ಜನರಿಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಮಾತು ಇಷ್ಟ ಆಗತ್ತೆ. ಆ ರೀತಿಯಲ್ಲೇ ಮಾತನ್ನ ಮುಂದುವರಿಸಿಕೊಂಡು ನಿಮ್ಮ ವ್ಯವಹಾರವನ್ನು ಮುಂದುವರಿಸಿ ಅಂತ ಅರ್ಥ. ಅಧ್ಯಯನಕ್ಕೆ ಉತ್ತಮವಾದಂತಹ ಫಲಿತಾಂಶ ಸಿಕ್ಬಹುದು. ಓದುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ವಿಷಯವನ್ನು ಸಂಗ್ರಹ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಸಾಮಗ್ರಿಗಳು ನಿಮಗೆ ಸಿಕ್ಕತ್ತೆ, ಅದರ ವ್ಯವಸ್ಥೆ ಆಗತ್ತೆ ಅನ್ನುವಂಥದ್ದು. ಕಾನೂನಿನ ವಿಚಾರದಲ್ಲಿ ಜಯವನ್ನ ನೋಡ್ತೀರಿ. ಜನಕ್ಕೆ ನಿಮ್ಮ ಮಾತು, ಅಭಿಪ್ರಾಯ ಇವೆಲ್ಲವನ್ನ ಗಮನಿಸಿದಾಗ ಏನೋ ಒಂದು ರೀತಿಯ ಧನಾತ್ಮಕವಾದಂತಹ ಬದಲಾವಣೆಗೆ ಅವಕಾಶ ಇದೆಯೇನೋ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ಗೌರವ ಸ್ಥಾನಮಾನಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು, ಆ ಸೂಚನೆಗಳು ಕಾಣ್ತಾ ಇದೆ. ಕುಲದೇವತಾ ಪ್ರಾರ್ಥನೆಯನ್ನ ಮಾಡಿ. ಶುಭವಾಗಿ. ತುಲಾರಾಶಿ ಆಡಳಿತವನ್ನ ನಡೆಸ್ತಾ ಇರ್ತಕ್ಕಂಥವ್ರು, ನಾಯಕರು, ಮುಂದಾಳುಗಳಿಗೆ ಮತ್ತಷ್ಟು ಜವಾಬ್ದಾರಿಗಳು, ಉನ್ನತವಾದಂತಹ ಸ್ಥಾನ ಸಿಕ್ಕುವಂತಹ ಸಾಧ್ಯತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಹೊಸದಾದಂತಹ ಒಂದು ಯಾವುದೋ ಒಪ್ಪಂದಕ್ಕೆ ಅವಕಾಶಗಳಾಗುತ್ತೆ. ಮತ್ತಷ್ಟು ವ್ಯವಹಾರಗಳನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು, ಇರುವ ವ್ಯವಹಾರವನ್ನು ಗಟ್ಟಿ ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲದಕ್ಕೂ ಕೂಡ ಅವಕಾಶಗಳು ಆಗುವಂಥದ್ದೇ. ವೃತ್ತಿಯಿಂದ ಗೌರವ ಸಿಕ್ಕುವಂಥದ್ದಿದೆ. ಯಾವ ವೃತ್ತಿಯನ್ನ ನೀವು ಆಶ್ರಯ ಮಾಡಿಕೊಂಡಿದ್ದೀರೋ ಅದೇ ವೃತ್ತಿಯಲ್ಲಿ ನಿಮಗೆ ಗೌರವ ಹೆಚ್ಚಾಗ್ತಕ್ಕಂಥದ್ದಿದೆ. ನಿರುದ್ಯೋಗಿಗಳಿಗೆ ಏನೋ ಒಂದು ರೀತಿಯ ಸಮಾಧಾನಕರವಾದಂತಹ ಸಿಹಿ ಸುದ್ದಿ ಬರುವ ಸಾಧ್ಯತೆ ಇರುತ್ತೆ. ಮನೆಯ ಜಗಳವನ್ನು ನೀವೇ ಪರಿಹಾರ ಮಾಡಿಕೊಳ್ಳಿ. ಬೀದಿಗೆ ಬರುವವರಿಗೆ ಬಿಡಬೇಡಿ ಅನ್ನುವಂಥದ್ದು ಸಲಹೆ. ಮಕ್ಕಳು ನಿಮಗೆ ಗೌರವವನ್ನು ತಂದುಕೊಡ್ತಾರೆ, ಆದರೆ ಮಕ್ಕಳ ಕೈಲಿ ತಿಳುವಳಿಕೆಯನ್ನು ಹೇಳಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರಬಹುದು. ಎಚ್ಚರ ಇರಲಿ. ನಿಮ್ಮ ಸ್ಥಾನಕ್ಕೆ, ನಿಮ್ಮ ಮರ್ಯಾದೆಗೆ ಅದು ಧಕ್ಕೆ ಆಗುತ್ತೆ ಎನ್ನುವಂತಹ ಅರ್ಥ. ಚಾಮುಂಡೇಶ್ವರಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ವ್ಯವಹಾರದಲ್ಲಿ ನಿಮ್ಮ ಮನಸ್ಸಿಗೆ ಹಿತವಾಗುವಷ್ಟು, ಸಮಾಧಾನವಾಗುವಷ್ಟು ಅನುಕೂಲಗಳು ಆಗಬಹುದು ಅಂತ ಅರ್ಥ. ಕರ್ತವ್ಯ ಅಥವಾ ಜವಾಬ್ದಾರಿಯಿಂದ ಹಿಂದೆ ಸರಿಬೇಡಿ. ಯಾವ ಕರ್ತವ್ಯವನ್ನ, ಯಾವ ಜವಾಬ್ದಾರಿಯನ್ನು ನೀವು ಪೂರ್ಣ ಮಾಡಬೇಕು ಅದು ನಿಮ್ಮ ಒಂದು ಮುಂದಾಳತ್ವದಲ್ಲೇ ಮುಂದುವರಿಲಿ. ಅದನ್ನು ಪೂರ್ಣ ಮಾಡಿ. ಅದರಿಂದ ಯಶಸ್ಸು ನಿಮಗೆ ಇದ್ದೇ ಇದೆ ಅಂತ ಅರ್ಥ. ನಿಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಯನ್ನು ಸಾಧಿಸ್ತೀರಿ. ಹಾಗಾಗಿ ಇಲ್ಲಿಯವರೆಗಿನ ಪ್ರಯತ್ನ, ಅನುಭವ ಎಲ್ಲವೂ ಕೂಡ ನಿಮಗೆ ಒಳಿತಾಗಿ ಫಲವನ್ನು ನೀಡತಕ್ಕಂಥದ್ದಾಗುತ್ತೆ. ಹಣಕ್ಕೆ ಸಂಬಂಧಪಟ್ಟ ಹಾಗಿದ್ದಂತಹ ಸಮಸ್ಯೆ ದೂರವಾಗುವಂಥದ್ದು, ಆರ್ಥಿಕವಾದಂತಹ ಮುಗ್ಗಟ್ಟು, ಹಣದ
ಅಡಚಣೆ ಇವ್ಯಾವುದೂ ಕೂಡ ಇವತ್ತು ಕಾಣದೇ ಇರತಕ್ಕಂಥದ್ದಾಗುತ್ತೆ. ಮನೆಯ ವಾತಾವರಣವೂ ಕೂಡ ಚೆನ್ನಾಗಿರುತ್ತೆ. ಯಾವಾಗ ಆ ಕೈಯಲ್ಲಿ ಹಣಕಾಸು ಓಡಾಡುತ್ತೋ ಎಲ್ಲರೂ ಕೂಡ ಉತ್ಸುಕರಾಗಿರ್ತಾರೆ, ಯಾವ ತೊಂದರೆಯೂ ಇಲ್ಲ, ಸಮಸ್ಯೆ ಇಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರುವ ಹಾಗಾಗುತ್ತೆ. ನಿಮ್ಮ ಆಸೆಗಳೇನಿದೆ ಅದೆಲ್ಲವೂ ಕೂಡ ಪೂರೈಸ್ತಕ್ಕಂತಹ ದಿವಸವಾಗುತ್ತೆ. ಕಾರ್ತಿಕೇಯನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ನಿಮ್ಮನ್ನ ನಿಮ್ಮ ಪರಿವಾರವನ್ನ ಕಾಪಾಡಲಿ, ರಕ್ಷಣೆ ಮಾಡಲಿ. ಶುಭವಾಗಲಿ.